ಚಾಲೆಂಜಿಂಗ್ ಸ್ಟಾರ್ ಹೀರೋಯಿನ್ ಬೆಡ್ರೂಮ್ ವಿಡಿಯೋ ವೈರಲ್ ಆಗಿದೆ. 2015ರಲ್ಲಿ ದರ್ಶನ್ ಚಿತ್ರದ ನಟಿಸಿದ್ದ ಚಂದುಳ್ಳಿ ಚೆಲುವೆ ಈಕೆ ವಿಡಿಯೋ ವೈರಲ್ ಆಗಿರತಕ್ಕಂಥದ್ದು. ತುಂಡು ಬಟ್ಟೆ ತೊಟ್ಟು ಹಾಸಿಗೆ ಮೇಲೆ ಉರುಳಾಡಿದ ಬೆಡಗಿ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಬೆಡ್ರೂಮ್ ವಿಡಿಯೋ ಮಾಡಿಕೊಂಡ ಆ ನಟಿ ಯಾರು ಅನ್ನೋದನ್ನ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೀರೋಯಿನ್ ಒಬ್ಳು 2015ರಲ್ಲಿ ದರ್ಶನ್ ಚಿತ್ರದಲ್ಲಿ ನಟಿಸಿದ್ದ ಚಂದುಳ್ಳಿ ಚೆಲುವೆ ತುಂಡು ಬಟ್ಟೆ ತೊಟ್ಟು ಹಾಸಿಗೆ ಮೇಲೆ ಉರುಳಾಡಿದ ಬೆಡಗಿ. ಬೆಡ್ರೂಮ್ ವಿಡಿಯೋ ಮಾಡಿಕೊಂಡ ಆ ನಟಿ ಯಾರು? ಮಾದಕ ನೋಟ, ಮೋಹಕ ಮೈಮಾಟ, ಬೆಡ್ ಮೇಲೆ ಉರುಳಾಟ. ಪಡ್ಡೆ ಹೈಕಳಿಗೆ ರಾತ್ರಿಯಿಡೀ ನಿದ್ದೆ ಇಲ್ಲ ಈ ರೀತಿಯಾದ ವಿಡಿಯೋಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಬ್ಬಿಸಿದ ಹಾಟ್ ವಿಡಿಯೋ. ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಂಡ ನಟಿ. ತುಂಡುಡುಗೆ ತೊಟ್ಟ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿರತಕ್ಕಂಥದ್ದು. 2020ರ ಕೋವಿಡ್ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ದ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಊರ್ವಶಿ ವಿಡಿಯೋ ಸಖತ್ ಶೇರ್ ಹಾಗೂ ಅಧಿಕ ಸಂಖ್ಯೆಯಲ್ಲಿ ಕಮೆಂಟ್ಗಳು ಸಿಕ್ಕಿರ್ತಕ್ಕಂಥದ್ದು. ದರ್ಶನ್ ಜೊತೆ ಐರಾವತ ಸಿನಿಮಾದಲ್ಲಿ ನಟಿಸಿದ್ದ ಹೀರೋಯಿನ್ ಇವರು. ಬಾಲಿವುಡ್ ಚಿತ್ರಗಳಲ್ಲೂ ಕಾಣಿಸಿಕೊಂಡಿರತಕ್ಕಂಥ ಉತ್ತರಾಖಂಡ ನಟಿ ಇವರು. ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಂಡ ನಟಿ ಊರ್ವಶಿ ರೌಟೇಲಾ. ತುಂಡುಡಿಗೆ ತೊಟ್ಟ ವಿಡಿಯೋ ಸಾಮಾಜಿಕ ತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಸದ್ಯಕ್ಕೆ 2020ರ ಕೋವಿಡ್ ಸಮಯದಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆದರೆ ಈಗ ಸಖತ್ ವೈರಲ್ ಆಗಿರತಕ್ಕಂಥದ್ದು. ಊರ್ವಶಿ ವಿಡಿಯೋ ಸಖತ್ ಶೇರ್ ಹಾಗೂ ಅಧಿಕ ಸಂಖ್ಯೆಯಲ್ಲಿ ಕಮೆಂಟ್ಗಳನ್ನು ಪಡೆದುಕೊಂಡಿದೆ. ದರ್ಶನ್ ಜೊತೆ ಐರಾವತ ಚಿತ್ರದಲ್ಲಿ ನಟಿಸಿದ್ದ ಹೀರೋಯಿನ್. ಬಾಲಿವುಡ್ ಚಿತ್ರಗಳಲ್ಲೂ ಕಾಣಿಸಿಕೊಂಡಿರುವ ಉತ್ತರಾಖಂಡ ನಟಿ. ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಂಡ ನಟಿ ಊರ್ವಶಿ ರೌಟೇಲಾ. ತುಂಡುಡಿಗೆ ತೊಟ್ಟ ವಿಡಿಯೋ ಸಾಮಾಜಿಕ ತಾಣದಲ್ಲಿ ಸಖತ್ ವೈರಲ್ ಆಗಿರತಕ್ಕಂಥದ್ದು. 2020ರ ಕೋವಿಡ್ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ದ ಈ ವಿಡಿಯೋ. ಊರ್ವಶಿ ವಿಡಿಯೋ ಸಖತ್ ಶೇರ್ ಹಾಗೂ ಅಧಿಕ ಸಂಖ್ಯೆಯಲ್ಲಿ ಕಮೆಂಟ್ ಕಂಡು ಬಂದಿರತಕ್ಕಂಥದ್ದು. ದರ್ಶನ್ ಜೊತೆ ಐರಾವತ ಚಿತ್ರದಲ್ಲಿ ನಟಿಸಿದ್ದ ಹೀರೋಯಿನ್. ಬಾಲಿವುಡ್ ಚಿತ್ರಗಳಲ್ಲೂ ಕಾಣಿಸಿಕೊಂಡಿರತಕ್ಕಂಥ ಉತ್ತರಾಖಂಡ ನಟಿ. ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಂಡ ನಟಿ ಊರ್ವಶಿ ರೌಟೇಲಾ ಅವರು. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ತುಂಡುಡಿಗೆ ತೊಟ್ಟ ವಿಡಿಯೋ ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿರತಕ್ಕಂಥದ್ದು. 2020ರ ಕೋವಿಡ್ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ದ ಈ ವಿಡಿಯೋ
ಇತ್ತೀಚಿನ ದಿನಗಳಲ್ಲಿ ಸಖತ್ ವೈರಲ್ ಆಗಿರ್ತಕ್ಕಂಥದ್ದು. ಊರ್ವಶಿ ವಿಡಿಯೋ ಸಖತ್ ಶೇರ್ ಹಾಗೂ ಅಧಿಕ ಸಂಖ್ಯೆಯಲ್ಲಿ ಕಮೆಂಟ್ಗಳು ಪಡೆದುಕೊಂಡಿದೆ. ದರ್ಶನ್ ಜೊತೆ ಐರಾವತ ಸಿನಿಮಾದಲ್ಲಿ ನಟಿಸಿದ್ರು. ಈಗ ಸಖತ್ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ.